ಲಂಕೇಶ್ವರನಿಗೆ ಪ್ರಣಾಮಗಳು. ಶುಕಾಸುರ, ನೀನೇ ಏನು ಬಹಳ ನೊಂದು ಬೆಂದಿರುವಂತೆ ಕಾಣುತ್ತಿದೆ. ಎಂದೋ ಬರಬೇಕಾದವನು ಎಂದು ಬಂದಿರುವೆಯಲ್ಲ. ಆ ಕಪಿಗಳು ನಿನ್ನನ್ನು ತುಂಬಾ ಹಿಂಸಿಸಿದರೆ ಎಲ್ಲವನ್ನು ವಿವರವಾಗಿ ಹೇಳು. ಮಹಾಪ್ರಭು, ನಿಮ್ಮ ಆದೇಶದಂತೆ ನಾನು ಸಮುದ್ರ ತೀರಕ್ಕೆ ಹೋದೆ. ಅಲ್ಲಿ ಸುಗ್ರೀವನನ್ನು ಕಂಡು ನಿಮ್ಮ ಸಂದೇಶವನ್ನು ತಿಳಿಸುವ ಮುನ್ನ ನಿಮ್ಮ ಸಹೋದರ ವಿಭೀಷಣ ನನ್ನನ್ನು ಗುರುತು ಹಿಡಿದು ಆ ವಾನರರಿಗೆ ಒಪ್ಪಿಸಿಬಿಟ್ಟರು. ತುಂಬ ಕ್ರೂರಿಗಳು, ಕೋಪಿಷ್ಠರಾದ ಆ ವಾನರರು ನನಗೆ ಸಾಕಷ್ಟು ಹಿಂಸೆ ನೀಡಿದರು. ಅವರ ಕೈಗೆ ಸಿಕ್ಕಿದ ನಾನು ಬಹಳ ಕಷ್ಟಪಟ್ಟೆ ಪ್ರಭು, ಬಹಳ ಕಷ್ಟಪಟ್ಟೆ. ದೂತನೆಂದು ನೀನು ಹೇಳಲಿಲ್ಲವೇ? ಹೇಳಿದೆ ಪ್ರಭು, ಎಷ್ಟು ಹೇಳಿದರೂ ಕೇಳದೆ ನೀನು ಶತ್ರು ಪಕ್ಷದವನೆಂದು ನನಗೆ ಸಾಕಷ್ಟು ತಿಳಿಸಿಬಿಟ್ಟರು. ದೂತನಿಗೆ ಹಿಂಸೆ ಮಾಡಿದ ಆ ದುಷ್ಟ ವಾನರರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಮುಂದೇನಾಯ್ತೆಂದು ಹೇಳು. ಹೇಳುತ್ತೇನೆ ಪ್ರಭು. ಆ ರಾಮನು ನನಗೆ ಅಭಯ ನೀಡಿ ಶಿಕ್ಷೆಯಿಂದ ನನ್ನನ್ನು ತಪ್ಪಿಸಿದರು. ನಾನು ತಂದಿರುವ ಸಂದೇಶವನ್ನು ಅವರಿಗೆ ತಿಳಿಸಿದಾಗ ಏನಾಯಿತು ಗೊತ್ತೇ? ಆ ನಿನ್ನ ಪ್ರಭು ರಾವಣನ ಸಂದೇಶವೇನೆಂದು ಹೇಳು. ಖಂಡಿತವಾಗಿಯೂ ನಿಮಗೆ ತಿಳಿಸುತ್ತೇನೆ. ನನ್ನನ್ನು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ನಿಮಗೆ ಮಾತ್ರ ಆ ಸಂದೇಶವನ್ನು ತಿಳಿಸಬೇಕು. ಶುಕಾಸುರ, ಸಂಚು ಮಾಡಲು ಬಂದಿಲ್ಲವೆಂದು ಹೇಳುತ್ತಿರುವ ನೀನು ಸುಗ್ರೀವನನ್ನೇ ಏಕೆ ಏಕಾಂತದಲ್ಲಿ ಕಾಣಬೇಕು? ಇದರಲ್ಲೇ ಏನೋ ಕುತಂತ್ರ ಅಡಗಿದೆ ಎಂದು ಅರ್ಥವಾಗುವುದಿಲ್ಲವೇ? ಇವನ ಯಾವ ತಂತ್ರ ಕುತಂತ್ರಗಳಿಗೂ ನಾನು ಮಣಿಯುವುದಿಲ್ಲ. ಸುಕಾಸುರ, ನಿನ್ನ ಸಂದೇಶವೇನೆಂದು ಎಲ್ಲರೆದುರಿಗೆ ಹೇಳು. ತಿಳಿಸುತ್ತೇನೆ ಪ್ರಭು, ಏನು ಹೇಳಬೇಕೆಂದು ಹೇಳಿ. ಲೇ ಸುಕಾಸುರ, ನೀನು ಲಂಕೆಗೆ ಹೋಗಿ ನಿನ್ನ ಪ್ರಭು ರಾವಣನಿಗೆ ಹೀಗೆ ತಿಳಿಸು. ಎಲೈ ಲಂಕಾಧಿಪತಿ ರಾವಣ, ವಾನರ ಮಹಾ ಸೈನ್ಯದೊಂದಿಗೆ ನಾನು ಲಂಕೆಯ ಮೇಲೆ ಆಕ್ರಮಣ ಮಾಡುತ್ತೇನೆ. ಪುತ್ರ ಮಿತ್ರ ಬಂಧು ಸಹಿತವಾಗಿ ನಿನ್ನನ್ನು ಸಂಹರಿಸುತ್ತೇನೆ. ದೇವೇಂದ್ರ ಸಹಿತವಾಗಿ ಸಕಲ ದೇವತೆಗಳೆಲ್ಲ ಮೊರೆ ಹೊಕ್ಕರು, ಆಕಾಶಕ್ಕೆ ಹಾರಿದರು, ಪಾತಾಳಕ್ಕೆ ಹೊಕ್ಕರು. ಶ್ರೀರಾಮನಿಂದ ನಿನ್ನನ್ನು ಯಾರು ರಕ್ಷಿಸಲಾರರು? ಅವರಿಗೆ ಅಂತ್ಯಕಾಲ ಸಮೀಪಿಸಿದೆ. ಅದಕ್ಕೆ ರಾವಣನ ಸಂದೇಶಕ್ಕೆ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ಇರಲಿ, ಅವರನ್ನು ನಾನು ನೋಡಿಕೊಳ್ಳುತ್ತೇನೆ. ಸಹೋದರ, ಲಂಕೆಯನ್ನು ಕೋಟೆಯ ದ್ವಾರದ ಹೊರಗಿನಿಂದ ನೋಡಿದ್ದಾಯಿತು. ಎತ್ತರದ ಪ್ರದೇಶದಲ್ಲಿ ನಿಂತು ಪರಿಶೀಲಿಸಿದ್ದೂ ಆಯಿತು. ಲಕ್ಷ್ಮಣ, ಆ ವಿಶ್ವಕರ್ಮ ಆಕಾಶದಲ್ಲಿ ನಿರ್ಮಿಸಿದಂತೆ ಈ ಲಂಕಾ ನಗರ ಔನ್ನತ್ಯದಿಂದ ಮೆರೆಯುತ್ತಿದೆ. ಇದರ ಹಿರಿಮೆ ಮತ್ತು ಸೌಂದರ್ಯ ಕಣ್ಣುಗಳನ್ನು ಕುಕ್ಕುವಂತಿದೆ. ಹೌದು ಸಹೋದರ, ಈ ಲಂಕೆಯು ಸುಂದರವಾಗಿದೆ, ಆಕರ್ಷಕವಾಗಿದೆ. ಆದರೆ ರಾವಣನಂತಹ ದುರುಳ ರಾಕ್ಷಸನಿಂದ ಇದು ಭಯಂಕರವಾಗಿ ದುರ್ಗಮವಾಗಿ ಕಾಣುತ್ತಿದೆ. ಸಹೋದರ, ನಾವು ಯುದ್ಧಾರಂಭವನ್ನು ಚೆನ್ನಾಗಿ ಯೋಚಿಸಿ ಮಾಡಬೇಕಾಗಿದೆ. ಹೌದು ರಾಮಚಂದ್ರ, ಆ ಯೋಜನೆಯನ್ನು ನೀನೇ ರೂಪಿಸಬೇಕು. ಈ ನಮ್ಮ ವಾನರ ಸೈನ್ಯ ಎಲ್ಲಿ ಎಲ್ಲಿ ನಿಂತು ಹೇಗೆ ಹೇಗೆ ಯುದ್ಧ ಮಾಡಬೇಕು ಎಂಬುದನ್ನು ನೀನೇ ನಿರ್ದೇಶನ ಮಾಡಬೇಕು. ಆಗಲಿ, ಯುದ್ಧ ಸಾಗಿದಂತೆ ಸಮಯೋಚಿತವಾದ ಸೂಚನೆಗಳನ್ನು ನಾನೇ ನೀಡುತ್ತೇನೆ. ಈಗ ನೀವು ಹೋರಾಟದ ಯೋಜನೆಯನ್ನು ಈ ರೀತಿ ರೂಪಿಸಿ. ಪ್ರಭು, ವೀರದ, ಕಬಂಧ ಮುಂತಾದ ರಾಕ್ಷಸರನ್ನು ಸಂಹಾರ ಮಾಡಿದ ಶ್ರೀರಾಮನೇ ಆ ಸುಗ್ರೀವನ ಜೊತೆ ಬಂದಿದ್ದಾನೆ ಪ್ರಭು. ಗೊತ್ತಿರುವ ವಿಷಯವನ್ನೇ ಮತ್ತೆ ಮತ್ತೆ ಹೇಳಬೇಡ. ಗೊತ್ತಿಲ್ಲದಿರುವ ವಿಷಯವೇನಾದರೂ ಇದ್ದರೆ ಅದನ್ನು ಹೇಳು. ಪ್ರಭು, ಅವರೆಲ್ಲರೂ ಸೇರಿ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಿದ್ದಾರೆ. ಅದರ ಮೂಲಕ ಸಾಗಿ ಬಂದು ಈಗ ಲಂಕೆಯನ್ನು ತಲುಪಿದ್ದಾರೆ. ಅಪಾರವಾದ ವಾನರ ಸೈನ್ಯವು ಸಮುದ್ರ ತೀರವನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಪ್ರಭು. ಶುಕಾಸುರ,
ಆ ವಿಷಯವೂ ನಮಗೆ ತಿಳಿದಿದೆ. ಪ್ರಭು, ಆದರೆ ಅದು ಶುಕಾಸುರ, ಅದೇನೆಂದು ಹೇಳು. ನಿನ್ನ ಮನಸ್ಸಿನಲ್ಲಿರುವುದನ್ನು ಹಿಂಜರಿಯದೆ ಹೇಳು. ಪ್ರಭು, ದೇವತೆಗಳಿಗೂ ದಾನವರಿಗೂ ಸಂಧಿಯಾಗಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ರಾಕ್ಷಸರಿಗೂ ವಾನರರಿಗೂ ಸಂಧಿಯಾಗುವುದು ಸಾಧ್ಯವಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಅವರು ಲಂಕೆಯ ಮೇಲೆ ಆಕ್ರಮಣ ಮಾಡುವುದರೊಳಗಾಗಿ ಸಂಧಿಯೋ ಯುದ್ಧವೋ ಎರಡರಲ್ಲಿ ಒಂದನ್ನು ನಿರ್ಧಾರ ಮಾಡುವುದು ಒಳ್ಳೆಯದೆಂದೇ ನನ್ನ ಭಾವನೆ. ಪ್ರಭು, ನಿರ್ಧಾರ? ಯಾವ ನಿರ್ಧಾರ? ಮೊದಲನೆಯದು ಸೀತೆಯನ್ನು ಆ ರಾಮನಿಗೊಪ್ಪಿಸುವುದು. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಹಾಗಾದರೆ ನಾವು ಯುದ್ಧಕ್ಕೆ ಸಿದ್ಧರಾಗಬೇಕು. ಸಿದ್ಧನಾಗುತ್ತೇನೆ, ಯುದ್ಧಕ್ಕೆ ಸಿದ್ಧನಾಗುತ್ತೇನೆ. ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷಾದಿಗಳು ಎದುರಿಗೆ ನಿಂತರು, ಸಮಸ್ತ ಲೋಕಗಳೇ ಹೆದರಿಸಿದರು. ಸೀತೆಯನ್ನು ರಾಮನಿಗೆ ಹಿಂದಿರುಗಿಸುವುದಿಲ್ಲ. ನನ್ನ ಬಾಣಗಳಿಂದ ಉಲ್ಕೆಗಳು ಆನೆಗಳನ್ನು ಸುಟ್ಟು ಹಾಕುವಂತೆ ಆ ರಾಮನನ್ನು ಭಸ್ಮ ಮಾಡಿಬಿಡುತ್ತೇನೆ. ರಕ್ತಸಿಕ್ತವಾದ ಅವನ ದೇಹ ಧರೆಗುರುಳುವುದನ್ನು ನೋಡಬೇಕೆಂಬ ತವಕ ಉಂಟಾಗುತ್ತಿದೆ. ಸೂರ್ಯನು ಉದಯಿಸಿದ ಕೂಡಲೇ ಸಮಸ್ತ ನಕ್ಷತ್ರಗಳ ಪ್ರಭೆಯನ್ನು ನುಂಗಿ ಬಿಡುವಂತೆ ನನ್ನ ಪರಾಕ್ರಮದಿಂದ ಆ ರಾಮನ ಸೈನ್ಯವನ್ನು ಧ್ವಂಸ ಮಾಡಿಬಿಡುತ್ತೇನೆ. ತಿಳಿದ ಶುಕಾಸುರ? ತಿಳಿಯಿತು ಪ್ರಭು, ತಿಳಿಯಿತು. ಆದರೆ ಏನು ಆದರೆ? ಅದೇನೆಂದು ಹೇಳು. ಪ್ರಭು, ಯುದ್ಧವನ್ನು ಆರಂಭಿಸುವ ಮೊದಲು ಶತ್ರುಗಳ ಬಲಾಬಲಗಳನ್ನು ಪರಿಚಯ ಮಾಡಿಕೊಳ್ಳುವುದು ಒಳ್ಳೆಯದು. ಆ ವಿವರ ನಿಮಗೆ ತಿಳಿದಿಲ್ಲವೆನಿಸುತ್ತದೆ. ತಿಳಿದಿದೆ, ಚೆನ್ನಾಗಿ ತಿಳಿದಿದೆ. ಆದರೆ ನನ್ನ ಬಗ್ಗೆ ಆಗಲಿ ನನ್ನ ಬಲದ ಬಗ್ಗೆ ಆಗಲಿ ಅವನಿಗೆ ತಿಳಿದಿಲ್ಲ ಅಷ್ಟೇ. ಆ ರಾಮನಿಗೆ ನನ್ನ ವೇಗವಾಗಲಿ ನನ್ನ ಬಲವಾಗಲಿ ತಿಳಿದಿಲ್ಲ. ಆದ್ದರಿಂದ ನನ್ನ ಮೇಲೆ ಯುದ್ಧ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ. ಆದರೂ ಪ್ರಭು, ಆ ರಾಮನ ಬಲ... ಸಾಕು ಸಾಕು ಶುಕಾಸುರ. ಶತ್ರುವಿನ ಬಲವನ್ನು ಪ್ರಶಂಸೆ ಮಾಡುತ್ತಾ ನನ್ನ ತಾಳ್ಮೆಯನ್ನು ಕೆಣಕಬೇಡ. ನನ್ನ ಬತ್ತಳಿಕೆಯಲ್ಲಿರುವುದು ಬರಿಯ ಬಾಣಗಳಲ್ಲ, ಭಯಂಕರ ವಿಷಸರ್ಪಗಳೆಂದು ಅವನಿಗೆ ತಿಳಿದಿಲ್ಲ. ರಣರಂಗದಲ್ಲಿ ಅದರ ಪರಿಚಯವಾಗುತ್ತದೆ. ಹಾಗೆಯೇ ಆ ರಾಮನ ಬಾಣದ ಪರಿಚಯವು ನಿಮಗಾಗುವುದಲ್ಲವೇ ಪ್ರಭು? ಶುಕಾಸುರ, ನನ್ನನ್ನು ಅವನಿಗೆ ಹೋಲಿಸಬೇಡ. ಅವನೆಲ್ಲಿ ನಾನೆಲ್ಲಿ? ನನ್ನಂತೆಯೇ ಅವನು ಎಷ್ಟು ಯುದ್ಧಗಳನ್ನು ಮಾಡಿದ್ದಾನೆ, ಎಷ್ಟು ಜನರನ್ನು ಪರಾಭವಗೊಳಿಸಿದ್ದಾನೆ. ನನ್ನ ಪರಾಕ್ರಮವೇನೆಂದು ಅವನಿಗಿನ್ನೂ ತಿಳಿದಿಲ್ಲ. ಶುಕಾಸುರ, ನನ್ನ ಧನಸ್ಸು ವೀಣೆಯಂತೆ. ನಾನದನ್ನು ನನ್ನ ಬಾಣಗಳಿಂದ ನುಡಿಸುತ್ತೇನೆ. ಶತ್ರುಗಳ ಆರ್ತನಾದವೇ ಅದರ ಧ್ವನಿ. ನಾನು ವೀಣಾವಾದನವನ್ನು ಮುಗಿಸುವುದರೊಳಗೆ ಶತ್ರು ಸೈನ್ಯ ರಣರಂಗದಲ್ಲಿ ನಿಸ್ತೇಜವಾಗಿ ಮಲಗಿರುತ್ತದೆ. ಆಗಲಿ, ಯುದ್ಧ ಸಾಗಿದಂತೆ ಸಮಯೋಚಿತವಾದ ಸೂಚನೆಗಳನ್ನು ನಾನೇ ನೀಡುತ್ತೇನೆ. ಈಗ ನೀವು ಹೋರಾಟದ ಯೋಜನೆಯನ್ನು ಈ ರೀತಿ ರೂಪಿಸಿ. ಯಾವ ರೀತಿ ರಾಮಚಂದ್ರ? ವಿಶಾಲವಾಗಿರುವ ನಮ್ಮ ಸೇನಾ ಸಮೂಹದಲ್ಲಿ ದುರ್ಜಯನು, ಮಹಾಪರಾಕ್ರಮಿಯೂ ಆದ ಅಂಗದ ತನ್ನ ಸೈನ್ಯದೊಡನೆ ಹಾಗೂ ನೀಲನೊಡನೆ ವ್ಯೂಹದ ಹೃದಯ ಸ್ಥಾನದಲ್ಲಿ ನಿಲ್ಲಲಿ. ವಾನರ ವೀರ ಋಷಭ ತನ್ನ ಸೈನ್ಯದೊಡನೆ ದಕ್ಷಿಣ ಪಕ್ಕದಲ್ಲಿ ನಿಲ್ಲಲಿ. ರಾಮಚಂದ್ರನ ನಿರ್ಧಾರ ಸರಿಯಾಗಿಯೇ ಇದೆ. ವಾನರ ವೀರರ ಬಲಾಬಲಗಳನ್ನು ಅರಿತು ಅವರಿಗೆ ಸೂಕ್ತ ಸ್ಥಾನದಲ್ಲಿ ಹೋರಾಡಲು ನಿಯೋಜಿಸುವುದು ಉಚಿತವಾಗಿದೆ. ಜಾಂಬವಂತ, ಶ್ರೀರಾಮಚಂದ್ರ ಪ್ರಭುವಿನ ಸೂಚನೆಯನ್ನು ಅನುಸರಿಸಿ ನಾವು ಯುದ್ಧ ಮಾಡಿದೆವೆಂದರೆ ನಮಗೆ ವಿಜಯ ಪ್ರಾಪ್ತವಾದಂತೆಯೇ. ಅದರಲ್ಲಿ ಸಂದೇಹವೇ ಇಲ್ಲ ರಾಮಚಂದ್ರ.
ಉಳಿದ ವಾನರ ಕರ್ತವ್ಯ ಬಗ್ಗೆ ದಯಮಾಡಿ ತಿಳಿಸಿ. ಮದಗಜದಷ್ಟೇ ಪರಾಕ್ರಮಿಯಾದ ಅಸಮಾನ ವೇಗಶಾಲಿಯಾದ ಕಪಿಶ್ರೇಷ್ಠ ಗಂಧಮಾದನ ಸೈನ್ಯದ ಎಡಪಕ್ಕದಲ್ಲಿರಲಿ. ರಾಮಚಂದ್ರ, ಈ ಸೇನಾ ವ್ಯೂಹದಲ್ಲಿ ನೀನು ಯಾವ ಸ್ಥಾನದಲ್ಲಿ ನಿಲ್ಲುವೆ? ವಿಭೀಷಣ, ನಾನು ಲಕ್ಷ್ಮಣನೊಡನೆ ಈ ಸೈನ್ಯದ ತಲೆಯ ಭಾಗದಲ್ಲಿ ನಿಲ್ಲುತ್ತೇನೆ. ಜಾಂಬವಂತ, ಸುಷೇಣ, ವೇಗದರ್ಶಿ ಇವರೆಲ್ಲರೂ ವ್ಯೂಹದ ಉದರ ಭಾಗದಲ್ಲಿ ನಿಲ್ಲುತ್ತಾರೆ. ಜಾಂಬವಂತ, ಇದಕ್ಕೆ ನಿನ್ನ ಸಮ್ಮತಿ ಇದೆಯೇ? ಖಂಡಿತ ರಾಮಚಂದ್ರ, ನಿನ್ನ ಯುದ್ಧ ತಂತ್ರ ಸಮಯೋಚಿತವಾಗಿದೆ, ಅರ್ಹತಾನುಸಾರವಾಗಿದೆ. ರಾಮಚಂದ್ರ, ನನ್ನ ಸ್ಥಾನವೆಂದು ಹೇಳಲಿಲ್ಲ. ಮಹಾರಾಜ ಸುಗ್ರೀವ, ವರುಣ ಲೋಕದ ದಕ್ಷಿಣ ಭಾಗವನ್ನು ರಕ್ಷಿಸುವಂತೆ ನೀನು ವ್ಯೂಹದ ಕೆಳಭಾಗವನ್ನು ರಕ್ಷಿಸು. ಹಾಗೆ ಆಗಲಿ ರಾಮಚಂದ್ರ. ರಾಮಚಂದ್ರ, ನಿನ್ನ ಸೂಚನೆಯಂತೆಯೇ ನಡೆದುಕೊಳ್ಳುತ್ತೇನೆ. ನಿನ್ನ ನಾಯಕತ್ವದಲ್ಲಿ ನಮ್ಮ ಸೈನ್ಯ ಯಶಸ್ವಿಯಾಗಿ ಹೋರಾಡುವುದು ಗೆಲ್ಲುವುದು ಖಂಡಿತ. ಈ ನಮ್ಮ ಯುದ್ಧ ತಂತ್ರ ಬಲಾಬಲಗಳನ್ನು ಆ ರಾವಣನ ರಾಕ್ಷಸ ಸೈನ್ಯ ಎದುರಿಸಿ ನಿಲ್ಲಲಾರದು. ಬಹುಶಃ ಆ ರಾವಣನು ನೇರವಾಗಿ ಯುದ್ಧ ಮಾಡುವುದರ ಬದಲು ಪರೋಕ್ಷವಾಗಿ ಏನಾದರೂ ಉಪಾಯ ಮಾಡಿದರೂ ಮಾಡಬಹುದು. ಹೌದು ಸುಗ್ರೀವ ಮಹಾರಾಜ, ಈ ಉಪಾಯ ಮಾಡಲೆಂದೇ ಭೇದೋಪಾಯ ಮಾಡಲು ರಾವಣನು ಶುಕಾಸುರನನ್ನು ಕಳಿಸಿದ್ದು. ಅಂಥ ಉಪಾಯ ಮೂರ್ಖತನದ್ದು ಎಂದು ಶುಕಾಸುರ ಈಗಾಗಲೇ ಹೋಗಿ ಅವನಿಗೆ ಹೇಳಿರುತ್ತಾನೆ. ಅವನು ಶುಕಾಸುರನೊಡನೆ ಸೇರಿ ಇನ್ಯಾವ ತಂತ್ರ ಮಾಡುತ್ತಿರುವನೋ? ಯಾವ ತಂತ್ರವನ್ನಾದರೂ ಮಾಡಲಿ, ಅದು ನಿಷ್ಫಲವಾಗುವುದೆಂದು ಅವನಿಗೆ ಗೊತ್ತಾಗುತ್ತದೆ. ಗೆಳತಿಯರೇ, ಇದೆಲ್ಲ ಏನು? ಸೀತೆ, ನಾವು ನಿನಗಾಗಿ ನಮ್ಮ ಲಂಕೆಯಲ್ಲಿ ಬೆಳೆದ ಉತ್ತಮವಾದ ಫಲಗಳನ್ನು ತಂದಿದ್ದೇವೆ, ಸ್ವೀಕರಿಸು. ಇಲ್ಲ, ನಾನು ತಿನ್ನುವುದಿಲ್ಲ. ನಾನು ಇಲ್ಲಿಗೆ ಬಂದ ದಿನದಿಂದ ಏನಾದರೂ ತಿಂದಿದ್ದೇನೆಯೇ? ಇಲ್ಲ, ನನಗೆ ಬೇಡ. ಸೀತೆ, ಇವೆಲ್ಲ ಖಂಡಿತವಾಗಿ ಉತ್ತಮವಾದ ಫಲಗಳು. ನಾವು ಇದರಲ್ಲಿ ವಿಷ ಬೆರೆಸಿದ್ದೇವೆಂದು ಸಂದೇಹ ಪಡಬೇಡ. ನಾವು ನಿಜವಾದ ಪ್ರೀತಿಯಿಂದ ತಂದಿದ್ದೇವೆ, ಸ್ವೀಕರಿಸು. ಬೇಡ, ನನಗೆ ಬೇಡ. ನೀನು ಇಲ್ಲಿಗೆ ಬಂದ ಮೇಲೆ ನಾವು ನಿನ್ನನ್ನು ಪರಿಪರಿಯಾಗಿ ಕಾಡಿದ್ದೇವೆ, ಹಿಂಸೆ ಮಾಡಿದ್ದೇವೆ. ಆ ಕೋಪದಿಂದಲೇ ನೀನು ಬೇಡವೆಂದು ಹೇಳುತ್ತಿರುವೆಯಾ? ಇಲ್ಲ, ನನಗೆ ನಿಮ್ಮ ಮೇಲೆ ಕೋಪವಿಲ್ಲ. ನೀವು ನಿಮ್ಮ ಪ್ರಭುವಿನ ಆಜ್ಞೆಯನ್ನು ಪಾಲಿಸಿದ್ದೀರಿ, ಅದು ನಿಮ್ಮ ಕರ್ತವ್ಯ. ಸೀತೆ, ನಿನ್ನ ಸ್ವಾಮಿ ಲಂಕೆಗೆ ಬಂದಿದ್ದಾರೆ. ಮುಂದೆ ಏನಾಗುವುದೆಂದು ಯಾರು ಬಲ್ಲರು? ಈ ಲಂಕೆಯ ಪ್ರಭುತ್ವ ಯಾರ ಪಾಲಿಗೆ ಸೇರುವುದೆಂದು ಗೊತ್ತಿಲ್ಲ. ತ್ರಿಜಟೆ ಕಂಡ ಕನಸಿನಂತೆ ನಮ್ಮ ಪ್ರಭುಗಳು ಪರಾಭವಗೊಂಡರೆ ನಾವು ನಿನಗೆ ನೀಡಿದ ಹಿಂಸೆಯ ಬಗ್ಗೆ ನಿನ್ನ ಸ್ವಾಮಿಯ ಬಳಿ ಹೇಳಬಾರದೆಂದು ನಾವು ನಿನಗೆ ಈ ಫಲವನ್ನು ನೀಡುತ್ತಿದ್ದೇವೆ. ಸೀತೆ, ನಾನು ನಿಮ್ಮ ಮೇಲೆ ನನ್ನ ಸ್ವಾಮಿಗೆ ದೂರು ಹೇಳಿ ಶಿಕ್ಷೆ ಕೊಡಿಸುತ್ತೇನೆಂದು ಹೆದರಬೇಕಾಗಿಲ್ಲ. ನಿಮ್ಮ ಒಳ್ಳೆಯತನವೇ ನಿಮಗೆ ರಕ್ಷಣೆ ನೀಡುತ್ತದೆ. ಶುಕಾಸುರ, ಆ ವಾನರ ಸೈನ್ಯವನ್ನು ನಾಶ ಮಾಡಲೇಬೇಕು. ಏಕೆಂದರೆ ಸಮುದ್ರಕ್ಕೆ ಸೇತುವೆ ಕಟ್ಟುವ ಅಸಾಧ್ಯ ಕಾರ್ಯವನ್ನೇ ಅವರು ಮಾಡಿದ್ದಾರೆ. ನನಗೂ ಆಶ್ಚರ್ಯವಾಗಿದೆ ಪ್ರಭು. ಅವರು ನನ್ನನ್ನು ಬಂಧಿಸಿದಾಗ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿ ಲಂಕಾಗೆ ಪ್ರವೇಶಿಸಿದ ಮೇಲೆ ನಿನ್ನನ್ನು ಬಿಡುಗಡೆ ಮಾಡುತ್ತೇವೆ ಎಂದು ಹೇಳಿದರು. ಈ ಜನ್ಮದಲ್ಲಿ ಅದು ಸಾಧ್ಯವಿಲ್ಲ ಎಂದುಕೊಂಡಿದ್ದೆ. ಆದರೆ ನನ್ನ ಕಣ್ಣೆದುರಲ್ಲೇ ಅಸಾಧ್ಯವಾದುದನ್ನು ಸಾಧಿಸಿಯೇ ತೋರಿಸಿಬಿಟ್ಟರು. ಸೇತುವೆಯನ್ನು ಕಟ್ಟಿಯೇ ಬಿಟ್ಟರು ಪ್ರಭು. ನಿಜ ಶುಕಾಸುರ, ಸೇತುವೆಯನ್ನು ಕಟ್ಟುವುದು ಅತ್ಯದ್ಭುತವಾದ ಕಾರ್ಯವೇ ಸರಿ. ನಾನು ಮೊದಲು ಇದನ್ನು ನಂಬಿರಲಿಲ್ಲ. ಊಹಿಸಲಾಗದ್ದನ್ನು ಸಾಧಿಸಿಯೇ ಬಿಡುತ್ತಾರೆಂದು ಯಾರು ತಾನೇ ಭಾವಿಸುತ್ತಾರೆ? 100 ಯೋಜನ ವಿಸ್ತೀರ್ಣದ ಸಮುದ್ರಕ್ಕೆ ಸೇತುವೆ, ಇದು ಹೇಗೆ ಸಾಧ್ಯವಾಯಿತು? ಪ್ರಭು, ಹೇಗಾದರೂ ಸರಿ, ಸಾಧಿಸಿದ್ದಾರೆ. ಇದನ್ನು ನಾವು ನಂಬಲೇಬೇಕು. ಏಕೆಂದರೆ ರಾಮ, ಲಕ್ಷ್ಮಣ, ಸುಗ್ರೀವಾದಿಗಳು ಅಸಂಖ್ಯಾತ ವಾನರ ಸೇನೆಯೊಂದಿಗೆ ಸಮುದ್ರವನ್ನು ದಾಟಿ ಲಂಕೆಯಲ್ಲಿ ಬೀಡು ಬಿಟ್ಟಿರುವ ವಿಷಯ ತಮಗೂ ತಿಳಿದಿದೆ. ಯಾವ ಕ್ಷಣದಲ್ಲಾದರೂ
ಆಕ್ರಮಣ ಮಾಡಬಹುದು. ನಾನು ಅದನ್ನೇ ಯೋಚಿಸುತ್ತಿದ್ದೆ. ಮೊದಲು ಅವರು ಆಕ್ರಮಣ ಮಾಡಿದರೆ ಬೆಂಕಿಯಲ್ಲಿ ಬಿದ್ದ ಪತಂಗಗಳಂತೆ ಸುಟ್ಟು ಭಸ್ಮವಾಗಬೇಕು. ಮೊದಲು ನಾವು ಆಕ್ರಮಣ ಮಾಡಿದರೆ ಚಂಡಮಾರುತಕ್ಕೆ ಸಿಕ್ಕ ತರಗೆಲೆಗಳಂತೆ ವಾನರ ಸೈನ್ಯವೇ ಸಮುದ್ರದಲ್ಲಿ ಬಿದ್ದು ನಾಮಾವಶೇಷವಾಗಬೇಕು. ಅದಕ್ಕೆ ನೀನು ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕು ಪ್ರಭು? ನೀನು ಮತ್ತೆ ವಾನರ ಸೈನ್ಯವನ್ನು ಪ್ರವೇಶಿಸಬೇಕು. ಬೇಡಿ ಪ್ರಭು, ಬೇಡಿ. ಆ ವಾನರರು ಕೊಟ್ಟ ಹಿಂಸೆಯನ್ನು ನೆನಪಿಸಿಕೊಂಡರೆ ನನ್ನ ಜೀವ ನಡುಗುತ್ತಿದೆ. ದಯವಿಟ್ಟು ಅಲ್ಲಿಗೆ ಹೋಗು ಎಂದು ಹೇಳಬೇಡಿ. ನೀವು ಯಾವ ಕೆಲಸ ಬೇಕಾದರೂ ಕೊಡಿ, ಅದನ್ನು ಮಾಡಿಕೊಂಡು ನಾನು ಇಲ್ಲೇ ಇರುತ್ತೇನೆ. ಶುಕಾಸುರ, ಹೇಡಿಯಂತೆ ವರ್ತಿಸಬೇಡ. ಸ್ವಾಮಿ ಕಾರ್ಯವನ್ನು ಉಲ್ಲಂಘಿಸುವುದು ಅಪರಾಧ. ನೀನು ಒಂದು ವೇಳೆ ಅಲ್ಲಿಗೆ ಹೋಗದಿದ್ದರೆ ಆ ಕಪಿಗಳು ಕೊಟ್ಟ ಹಿಂಸೆಗಿಂತ 2ರಷ್ಟು ಹಿಂಸೆಯನ್ನು ನಾನು ನಿನಗೆ ನೀಡುತ್ತೇನೆ. ಹಾಗೆನ್ನಬೇಡಿ ಪ್ರಭು, ನಾನು ಯಾರ ಹಿಂಸೆಯನ್ನು ತಡೆದುಕೊಳ್ಳಲಾರೆ. ಅವರು ಕೊಟ್ಟ ಹಿಂಸೆಯ ನೋವು ಇನ್ನೂ ಮಾಯವಾಗಿಲ್ಲ. ಇತ್ತ ದರಿ ಹಚ್ಚ ಪುಲಿ ಎಂಬಂತಾಗಿದೆ ನನ್ನ ಸ್ಥಿತಿ. ಏನು ಮಾಡಲಿ ಪ್ರಭು? ಶುಕಾಸುರ, ಸ್ವಾಮಿ ಕಾರ್ಯವನ್ನು ಶಿರಸ ವಹಿಸಿ ನಡೆಸುವುದಷ್ಟೇ ನಿನ್ನ ಕರ್ತವ್ಯ. ಹೇಳಿ ಪ್ರಭು, ನಾನೇನು ಮಾಡಬೇಕು? ವಾನರ ಸೈನ್ಯದೊಳಗೆ ಸೇರಿ ವಾನರ ಸಂಖ್ಯೆಯ ಖಚಿತ ಪ್ರಮಾಣವನ್ನು ನನಗೆ ತಿಳಿಸಬೇಕು. ಆಗಲಿ ಪ್ರಭು, ತಿಳಿದುಕೊಂಡು ಬರುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ